ಸಿಎಂ ಮುಂದೆನೆ ಇಬ್ಬರೂ ಕೂಡ ಪರಸ್ಪರ ಕಿತ್ತಾಡ್ಕೊಂಡಿದ್ದಾರೆ. ತುಮಕೂರು ಹಾಲು ಒಕ್ಕೂಟ ವಿಚಾರಕ್ಕೆ ಇಬ್ಬರು ಕೂಡ ಕಿತ್ತಾಡ್ಕೊಂಡಿದ್ದಾರೆ. ಇನ್ನು ಅವರ ಪತ್ನಿಗೆ ತುಮುಲ್ ಅಧ್ಯಕ್ಷ ಸ್ಥಾನ ಸಿಗದೇ ಇದ್ದಿದ್ದಕ್ಕೆ ಶಾಸಕ ಗುಬ್ಬಿ ವಾಸು ಆಕ್ರೋಶಗೊಂಡಿತು. ಪಾವಗಡ ಶಾಸಕ ವೆಂಕಟೇಶ್ ಅವರ ಪಾಲಾಗಿತ್ತು ಅಧ್ಯಕ್ಷ ಸ್ಥಾನ, ತುಮುಲ್ ಅಧ್ಯಕ್ಷ ಸ್ಥಾನ. ಇದೇ ವಿಚಾರಕ್ಕೆ ಮಾತಿಗೆ ಮಾತು ಬೆಳೆದು ಜೋರು ಜಗಳ ಆಗಿದೆ ಸಿಎಂ ಎದುರಲ್ಲೇ. ಒಂದೇ ಜಿಲ್ಲೆಯವರು ಒಟ್ಟಾಗಿ ಹೋಗುವಂತೆ ಕೊನೆಗೆ ಸಿಎಂ ಸಲಹೆ ಕೊಟ್ಟಿದ್ದಾರೆ. ಇಬ್ರು ಕೂಡ ಒಂದೇ ಜಿಲ್ಲೆಯವರು, ಯಾಕೆ ಈ ರೀತಿ ಕಿತ್ತಾಡ್ತಿದ್ದೀರಿ, ಒಟ್ಟಾಗಿ ಇಬ್ರು ಕೂಡ ಸರಿಪಡಿಸ್ಕೊಂಡು ಹೋಗಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಸಲಹೆ ಕೊಟ್ಟಿದ್ದಾರೆ. ನಂತರ ಈ ಜಗಳ ಶಾಂತವಾಗಿದೆ ಅಂತ ಗೊತ್ತಾಗ್ತಾ ಇದೆ. ಇವತ್ತು ಸಿಎಂ ಸಿದ್ದರಾಮಯ್ಯನವರ ಸಮ್ಮುಖದಲ್ಲೇ ಗುಬ್ಬಿ ಶಾಸಕ SR ಶ್ರೀನಿವಾಸ್ ಅಂದರೆ ವಾಸು ಅವರು ಜೊತೆಗೆ ಸಚಿವ KN ರಾಜಣ್ಣ ಇಬ್ಬರು ಒಂದೇ ಜಿಲ್ಲೆಯವರು. ತುಮುಲ್ ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ಇತ್ತು. ಕೊನೆಗೆ ಬೇರೆಯವರ ಪಾಲಾಗಿದ್ದಕ್ಕೆ ವಾಸು ಅವರು ಸಿಡಿಮಿಡಿಗೊಂಡಿದ್ರು, ಆಕ್ರೋಶಗೊಂಡಿದ್ರು. ಹಿಂಗೆ ಮಾಡಿಬಿಟ್ರಲ್ಲ ನೀವು ಅಂತ ಹೇಳಿ. ಪಾವಗಡ ಶಾಸಕ ವೆಂಕಟೇಶ್ ಅವರ ಪಾಲಾಗಿತ್ತು ಈ ಅಧ್ಯಕ್ಷ ಸ್ಥಾನ, ಆದರೆ ಇವರು ಅವರ ಪತ್ನಿ ಅಧ್ಯಕ್ಷೆ ಆಗಬೇಕಿತ್ತು ಅಂತ ಬಯಸಿದ್ರು. ಸೊ ಈ ಒಂದು ವಿಚಾರ ಸಿಎಂ ಸಮ್ಮುಖದಲ್ಲಿ ಮುನ್ನೆಲೆಗೆ ಬಂದಿದೆ. ಜೋರು ಜಟಾಪಟಿ ಆಗಿದೆ. ಏರು ಧ್ವನಿಯಲ್ಲಿ ಇಬ್ಬರು ಕೂಡ ಕಿತ್ತಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಎಕ್ಸಾಕ್ಟ್ಲಿ ಏನಾಯ್ತು ಈ ಒಂದು ಮೀಟಿಂಗ್ನಲ್ಲಿ? ಸಿಎಂ ಎದುರಲ್ಲೇ ಇಂಥ ವಾಗ್ವಾದ ಆಯಿತು ಅಂತಂದರೆ ಇನ್ನು ಎಷ್ಟರ ಮಟ್ಟಿಗೆ ಅವರ ಮಧ್ಯೆ ಒಂದು ವೈಮನಸ್ಸಿತ್ತು ಅಂತ ನಾವು ಕೂಡ ಅಂದಾಜು ಮಾಡ್ಕೊಳ್ತಾ ಇದ್ದೀವಿ. ಏನೇನು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಹರೀಶ್? ರಾಹುಲ್, ಬಹಳ ಮುಖ್ಯವಾಗಿರುವಂತದ್ದು, ಇಂದಿನಿಂದ 4 ದಿನಗಳ ಕಾಲ ಜಿಲ್ಲಾವಾರು ಉಸ್ತುವಾರಿ ಸಚಿವರು ಮತ್ತೆ ಶಾಸಕರ ಸಭೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಕರೆದಿರುವಂತದ್ದು. ಇವತ್ತು 6 ಜಿಲ್ಲೆಗಳ ಸಚಿವರು ಶಾಸಕರ ಸಭೆಯನ್ನು ಕೂಡ ಕರೆದಿದ್ರು. ಸೊ ತುಮಕೂರು ಜಿಲ್ಲಾ ಸಚಿವರು ಮತ್ತೆ ಶಾಸಕರ ಸಭೆಯಲ್ಲಿ ಕೂಡ ವಾಗ್ವಾದ ಕಿತ್ತಾಟ ಆಗಿರುವಂತದ್ದು ಕೂಡ ಮಾಹಿತಿ ಲಭ್ಯ ಆಗಿದೆ. ಅಂದ್ರೆ ಮುಖ್ಯವಾಗಿ ಸಚಿವ ರಾಜಣ್ಣ ಮತ್ತೆ ಗುಬ್ಬಿ ವಾಸು ನಡುವೆ ಒಂದು ತುಮಕೂರು ಹಾಲು ಒಕ್ಕೂಟದ ವಿಚಾರವಾಗಿ ಕೂಡ ಒಂದಷ್ಟು ಜಟಾಪಟಿಗೆ ಕಾರಣ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗಿರುವಂತದ್ದು. ಸೊ ಈಗ ಗುಬ್ಬಿ ವಾಸು ಅವರು ತಮ್ಮ ಪತ್ನಿಯನ್ನ ತುಮಕೂರು ಹಾಲು ಒಕ್ಕೂಟದ ಅಧ್ಯಕ್ಷೆಯನ್ನಾಗಿ ಮಾಡಕ್ಕೆ ಹೊರಟಿದ್ರು. ಆದ್ರೆ ರಾಜಣ್ಣ ಅವರು ಪಾವಗಡ ವೆಂಕಟೇಶ್ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡುವಲ್ಲಿ ಯಶಸ್ವಿ ಆದ್ರು ಅನ್ನುವಂತ ನಿಟ್ಟಿನಲ್ಲಿ ಸೊ ಒಂದಷ್ಟು ಗೊಂದಲಗಳು ಕೂಡ ನಿರ್ಮಾಣ ಆಗಿತ್ತು. ಅದೇ ವಿಚಾರವಾಗಿ ಕೂಡ ಇವತ್ತು ಸಿಎಂ ಸಿದ್ದರಾಮಯ್ಯ ನೇತೃತ್ವದ ನಡೀತಿದ್ದ ಸಭೆಯಲ್ಲಿ ಇದು ಮುಂಚೂಣಿಗೆ ಬಂದಿತ್ತು, ಚರ್ಚೆ ಕೂಡ ಆಗಿದೆ. ಸೊ ಒಂದು ಹಂತದಲ್ಲಿ ಸಚಿವ ರಾಜಣ್ಣ ವಿರುದ್ಧ ಗುಬ್ಬಿ ವಾಸು ಅವರು ಅಸಮಾಧಾನವನ್ನು ಹೊರಹಾಕಿದ್ರು. ಸೊ ಅನಗತ್ಯವಾಗಿ ಈ ವಿಚಾರದಲ್ಲಿ ರಾಜಣ್ಣ ಅವರು ಗೊಂದಲ ಸೃಷ್ಟಿ ಮಾಡಿದ್ರು, ಅಧ್ಯಕ್ಷ ಸ್ಥಾನ ತಪ್ಪುವ ರೀತಿಯಲ್ಲಿ ಮಾಡಿದ್ರು ಅನ್ನುವಂತ ಆಕ್ರೋಶವನ್ನು ಹೊರಹಾಕಿದ್ರು. ಸೊ ಹಾಗಾಗಿ ರಾಜಣ್ಣ ಮತ್ತೆ ವೆಂಕಟೇಶ್ ನಡುವೆ ಒಂದು ಹಂತದಲ್ಲಿ ಕೂಡ ತಿಕ್ಕಾಟಕ್ಕೆ ಕಾರಣ ಆಯ್ತು. ಅದಾದ ನಂತರ ಕೂಡ ಕುಣಿಗಲ್ ಶಾಸಕ ರಂಗನಾಥ್ ಅವರು ಕೂಡ ಸೊ ಹೇಮಾವತಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೇರವಾಗಿ ಸಚಿವ ರಾಜಣ್ಣ ಅವರ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗಿರುವಂತದ್ದು. ಹಾಗಾಗಿ ನಂತರ ಸಿಎಂ ಸಿದ್ದರಾಮಯ್ಯ ಅವರು ಕೊನೆಗೆ ಮಧ್ಯಪ್ರವೇಶಿಸಿ ಸೊ ಮೂವರು ನಾಯಕರಿಗೂ ಕೂಡ ಕಿವಿ ಮಾತು ಹೇಳಿ ಒಂದು ಹಂತದಲ್ಲಿ ಕೂಡ ಪರಿಸ್ಥಿತಿಯನ್ನು ತಹಬದಿಗೆ ತರುವಂತ ಒಂದು ಪ್ರಯತ್ನ ಮಾಡುವಲ್ಲಿ ಯಶಸ್ವಿ ಆದ್ರು. ಅದಾದ ನಂತರ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಎಲ್ಲರೂ ಒಟ್ಟೆಯಾಗಿ ಹೋಗಿ ಅಭಿವೃದ್ಧಿ ಕೆಲಸದ ಗಮನವನ್ನು ಕೊಡಿ, ಸೊ ಮನಸ್ತಾಪ ಮಾಡಿಕೊಳ್ಬೇಡಿ ಅನ್ನುವಂತ ಕಿವಿ ಮಾತನ್ನ ಹೇಳುವ ಮೂಲಕ ಸಭೆಯಲ್ಲಿ ಮೂಡಿದಂತಹ ಒಂದು ಗೊಂದಲಕ್ಕೆ ತೆರೆ ಎಳೆಯುವಂತ ಒಂದು ಪ್ರಯತ್ನ ಮಾಡಿರುವಂತದ್ದು ರಾಹುಲ್. ರೈಟ್ ಹರೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.